ಕಾಮನ್ ಆಗಿಬಿಟ್ಟಿದೆ. ಗ್ಯಾಸ್ಟ್ರಿಕ್ ಮೀನ್ಸ್ ಆಸಿಡಿಟಿ. ಇವಾಗಿನ ಜನ್ರೇಷನಲ್ಲಿ ತುಂಬ ಕಾಮನ್ ಆಗಿಬಿಟ್ಟಿದೆ. ಯಾಕೆ ಬರುತ್ತೆ ಗ್ಯಾಸ್ಟ್ರಿಕ್ ಅನ್ನೋದು? ಒಂದು ವೇಳೆ ಗ್ಯಾಸ್ಟ್ರಿಕ್ ಬಂದರೆ ಅದನ್ನು ಹೇಗೆ ಮನೆಯಲ್ಲೇ ನಿವಾರಣೆ ಮಾಡಿಕೊಳ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಯಾಕೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆನಾ? ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬಂದಾಗ ಯಾವ್ಯಾವ ಥರ ಲಕ್ಷಣಗಳು ಕಾಣಿಸ್ಕೊಳುತ್ತೆ, ಸಿಂಪ್ಟಮ್ಸ್ಗಳು ಏನೇನು ಇರುತ್ತೆ ಅಂತ ಹೇಳಿದ್ರೆ, ತಲೆನೋವು ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಹುಳಿ ತೇಗ್ ಬರುತ್ತೆ. ನಾವು ತೇಗ್ದಾಗ ಹುಳಿ ಹುಳಿಯಾಗಿ ಅನ್ನೋ ಥರ ಫೀಲ್ ಆಗುತ್ತೆ. ಆ್ಯಂಡ್ ಹೊಟ್ಟೆಯಲ್ಲಿ ಉಬ್ಬರ ಜಾಸ್ತಿ ಆಗುತ್ತೆ. ಆ್ಯಂಡ್ ಹೊಟ್ಟೆಯಲ್ಲಿ ಪಿತ್ತ ಜಾಸ್ತಿ ಆಗಿ ಅದು ನೆತ್ತಿಗೆ ಏರಿ ತಲೆನೋವು ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ. ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ. ಅದರಿಂದ ಭುಜಗಳಲ್ಲಿ ನೋವು ಬರೋದು, ಒಂದು ಸೈಡ್ ಭುಜಗಳು ಹಿಡ್ಕೊಂಡಿದೆ, ಇಲ್ಲಿ ಹಿಡ್ಕೊಂಡಿದೆ, ಅದು ಆ ಥರ ಕೂಡ ಫೀಲ್ ಆಗುತ್ತೆ. ಸೊ ಇದೆಲ್ಲ ಯಾಕಾಗತ್ತೆ ಅಂದರೆ, ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದ್ರಿಂದ ನಿಮಗೆ ಆ ಥರ ಭುಜಗಳಲ್ಲಿ ನೋವು ಕಾಣಿಸ್ಕೊಳ್ಳೋದು, ಸಂಧಿಯಲ್ಲಿ ನೋವು ಕಾಣಿಸ್ಕೊಳ್ಳೋದು ಆ ಥರ ಆಗುತ್ತೆ. ಸಮಸ್ಯೆಗಳು ಯಾಕೆ ಬರುತ್ತೆ ಅಂದರೆ, ಈ ಮೂರು ತುಂಬ ಇಂಪಾರ್ಟೆಂಟ್. ಒಂದು ಹರಿ, ವರಿ, ಕರಿ. ಫಸ್ಟ್ ಒಂದು ಹರಿ ಅಂತ ಹೇಳಿದ್ರೆ, ಹರಿಬರಿಯಾಗಿ ಊಟ ಮಾಡೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರುತ್ತೆ. ವರಿ ಅಂದರೆ ತುಂಬ ಟೆನ್ಷನ್ ತಗೊಳ್ಳೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಕರಿ ಅಂತ ಹೇಳಿದ್ರೆ, ತುಂಬ ಮಸಾಲ ಪದಾರ್ಥಗಳನ್ನು ಜಾಸ್ತಿ ತಿನ್ನೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರುತ್ತೆ. ಇದೆಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಸ್ಮೋಕಿಂಗ್, ಧೂಮಪಾನ ಆ್ಯಂಡ್ ಆಲ್ಕೋಹಾಲ್ ಅದನ್ನು ಜಾಸ್ತಿ ಸೇವಿಸೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ನೀವು ಇರ್ರೆಗ್ಯುಲರ್ ಆಗಿ ಊಟ ಮಾಡೋದನ್ನು ಕಡಿಮೆ ಮಾಡಿ ಆ್ಯಂಡ್ ನಿಧಾನವಾಗಿ ಶಾಂತವಾಗಿ ಊಟ ಮಾಡಿ. ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದಾಗ ತುಂಬ ಎದೆ ಉರಿ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಹೆವಿಯಾಗಿ ಎದೆ ಉರಿ ಬಂದು ಎದೆ ನೋವು ಕಾಣಿಸ್ಕೊಳ್ಳೋ ಲಕ್ಷಣಗಳು ಬರುತ್ತೆ. ಸೊ ನಾವು ಏನು ಮಾಡ್ತೀವಿ, ಕಾಮನ್ ಆಗಿ ಗ್ಯಾಸ್ಟ್ರಿಕ್ಕಿಂದ ಎದೆ ನೋವು ಬಂದಿದ್ರೂ ಕೂಡ ನಾರ್ಮಲ್ ಆಗಿ ಅಂದ್ಕೊಳ್ಳೋದು, ಎದೆ ನೋವು ಬಂದಿದೆ ಅಂದ ತಕ್ಷಣ ಹಾರ್ಟ್ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಭಯ ಬೀಳ್ತಿರ್ತಾರೆ. ಸೊ ಆ ಥರ ಭಯ ಬೀಳೋ ಅವಶ್ಯಕತೆ ಇಲ್ಲ. ಇದು ಗ್ಯಾಸ್ಟ್ರಿಕ್ ಅಂದರೆ ಹೆವಿ ಗ್ಯಾಸ್ಟ್ರಿಕ್ ಆದಾಗ ಎದೆ ನೋವುಗಳು ಅಥವಾ ಎದೆ ಉರಿ ಬರೋದು ಒಂದು ಗ್ಯಾಸ್ಟ್ರಿಕ್ನ ಒಂದು ಸಿಂಪ್ಟಮ್ಸ್. ಸೊ ಇದಕ್ಕೆ ನೀವು ತುಂಬ ಹೆದರ್ಕೊಳ್ಳೋದು, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅಂದ್ಕೊಳ್ಳೋದು, ತುಂಬ ಟೆನ್ಷನ್ ಮಾಡ್ಕೊಳ್ಳೋದು ಆ ಥರ ಮಾಡೋಕ್ಕೆ ಹೋಗಬಾರ್ದು. ಸೊ ಎದೆ ನೋವು ಬರೋದು, ಹಾರ್ಟ್ ಅಟ್ಯಾಕ್ ಆಗುತ್ತಲ್ಲ, ಸೊ ಅದಕ್ಕೆ ಯಾವ ಥರ ಸಿಂಪ್ಟಮ್ಸ್ಗಳು ಬರುತ್ತೆ ಅನ್ನೋದನ್ನು ನಾನು ಕ್ಲಾರಿಟಿ ಕೊಡ್ತೀನಿ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಗ್ಯಾಸ್ಟ್ರಿಕ್ ಬಂದಾಗಲೂ ಕೂಡ ನಿಮಗೆ ಎದೆ ಉರಿ ಬರೋದು ಅಥವಾ ಎದೆ ನೋವು ಬರೋದು ಆಗುತ್ತೆ. ಹೆವಿ ಗ್ಯಾಸ್ಟ್ರಿಕ್ ಬಂದಾಗ ಎದೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆ ಥರ ಆದಾಗ ನೀವು ಕನ್ಫ್ಯೂಸ್ ಆಗಬಾರ್ದಲ್ವಾ? ಸೊ ಅದಕ್ಕೋಸ್ಕರ ಕ್ಲಾರಿಟಿಯಾಗಿ ಹೇಳ್ತೀನಿ. ಒಂದು ವೇಳೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಎದೆ ನೋವು ಬರ್ತಾ ಇದೆ ಅಂದಾಗ ನಿಮಗೆ ಸುಸ್ತಾಗೋದು ಅಥವಾ ಮೂರ್ಛೆ ಬರೋದು, ಎದೆ ಚುಚ್ಚಿದಾಗ ಅನಿಸೋದು, ಈ ಥರ ಲಕ್ಷಣಗಳೇನಾದರೂ ಕಂಡ್ರೆ ನೀವು ಇಮ್ಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಸೊ ಈ ಥರ ಲಕ್ಷಣಗಳು ಕಂಡಾಗ ನೀವು ಅದನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬಾರ್ದು. ಓಕೆ. ಆ್ಯಂಡ್ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ನೀವು ಮೇನಾಗಿ ಎಣ್ಣೆ ಪದಾರ್ಥಗಳು, ಆಯಿಲಿ ಫುಡ್ನ ಕಡಿಮೆ ಮಾಡಬೇಕು. ಆಯಿಲಿ ಫುಡ್ನ ಜಾಸ್ತಿ ತಿನ್ನೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ನಾನ್ ವೆಜ್ಜನ್ನು ಜಾಸ್ತಿ ತಿನ್ನೋದ್ರಿಂದ ನಿಮಗೆ ಫ್ಯಾಟ್ ಪ್ಲಸ್ ಗ್ಯಾಸ್ಟ್ರಿಕ್ ಎರಡೂ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲನೂ ಲಿಮಿಟಲ್ಲಿ ತಿನ್ನೋದನ್ನು ಕಲಿರಿ. ತುಂಬ ಹರಿಹರಿಯಾಗಿ ತುಂಬ ಅವಸರವಾಗಿ ತಿನ್ನೋಕ್ಕೆಲ್ಲ ಹೋಗಬಾರ್ದು. ಓಕೆ. ಸೊ ಜಾಸ್ತಿ ತರಕಾರಿಗಳನ್ನು ತಿನ್ನಿ, ಹಣ್ಣುಗಳನ್ನು ತಿನ್ನಿ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮನೆ ಮದ್ದು ಯಾವುದಂತ ಅಂದರೆ, 1 ಲೋಟ ಮಜ್ಜಿಗೆಗೆ 1 ಪಿಂಚಷ್ಟು ಇಂಗನ್ನು ಹಾಕಿ ಕುಡಿಬೇಕು. ಅದು ಊಟ ಆದಮೇಲೆ ಕುಡಿಬೇಕು. ಆ್ಯಂಡ್ ಸೆಕೆಂಡ್ ಒಂದು ಬಂದು, 2 ಗ್ಲಾಸ್ ನೀರಿಗೆ 1 ಚಮಚ ಜೀರಿಗೆನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಕುದಿಸ್ಬೇಕು. ಆ ಥರ ಕುದಿಸಿದಾಗ ಒಂದು ಕಷಾಯ ಆಗುತ್ತೆ. ಆ ಕಷಾಯನ ಚೆನ್ನಾಗಿ ಸೋಸಿ ಊಟ ಆದಮೇಲೆ ಕುಡಿಬೇಕಾಗುತ್ತೆ. ಊಟ ಮಾಡಿದ ಮೇಲೆ ಬಾಳೆಹಣ್ಣನ್ನು ತಿನ್ನಬೇಕು. ಯಾಕೆ ಅಂದರೆ ಬಾಳೆಹಣ್ಣಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಇದು ನಿಮ್ಮ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು, ಊಟ ಮಾಡಿದ ತಕ್ಷಣ ಮಿನಿಮಮ್ 10 ರಿಂದ 15 ನಿಮಿಷ ವಾಕ್ ಮಾಡಬೇಕು. ಊಟ ಮಾಡಿದ ತಕ್ಷಣವೇ ಇಮಿಡಿಯೇಟಾಗಿ ಮಲ್ಕೊಳ್ಳೋಕೆ ಹೋಗಬಾರ್ದು. 10 ರಿಂದ 15 ನಿಮಿಷ ವಾಕ್ ಮಾಡೋದ್ರಿಂದ ಕೂಡ ನಿಮ್ಮ ಜೀರ್ಣಕ್ರಿಯೆಗೆ ಒಂದು ಸಹಾಯ ಮಾಡುತ್ತೆ. ಓಕೆ. ಯಾರು ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೋಕೆ ಹೋಗಬೇಡಿ. ಈ ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೋದು ಕೂಡ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಗೂ ಒಂದು ಲಕ್ಷಣ ಆಗಿರ್ಬೋದು. ಸೊ ಈ ಟಿಪ್ಸನ್ನು ಫಾಲೋ ಮಾಡಿ, ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿ ಇರಲಿ. ಓಕೆನಾ? ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿದ್ರೆ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಬೇಕು ಅನ್ನೋ ಉತ್ಸಾಹ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ
ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.